ಜಗದೀಶ್ ಶೆಟ್ಟರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಕೊಡುಗೆ ಶೂನ್ಯ. ಅವರು ನಮ್ಮ ಪಕ್ಷಕ್ಕೆ ಲಾಭ ಕೊಡಲಿಲ್ಲ, ಆದರೆ ಹಾನಿ ಮಾಡಿ ಹೋಗಿದ್ದಾರೆ. ಅವರ ಧೋರಣೆಯನ್ನು ಖಂಡಿಸುವುದಾಗಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಎಸ್.ಸಿ. ನಂಜನಮಠ ಹೇಳಿದರು. ನವನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಗದೀಶ್ ಶೆಟ್ಟರ್ ಯಾಕೆ ಬಿಜೆಪಿ ಬಿಟ್ಟು ಬಂದಿರಿ? ಬಿಡಲು ಏನು ತೊಂದರೆ ಆಗಿತ್ತು? ಆದರೂ ಬಿಜೆಪಿಯಲ್ಲಿ 6 ಬಾರಿ ಶಾಸಕ, ಮಂತ್ರಿ, ರಾಜ್ಯ ಮುಖ್ಯಮಂತ್ರಿಯಾಗಿ ಬಿಜೆಪಿ ಬಿಟ್ಟು ಬರುವ ಅವಶ್ಯಕತೆ ಏನು ಇತ್ತು ಎಂದು ಪ್ರಶ್ನಿಸಿದರು. RSSನಲ್ಲಿ ಅವರ ಅಪ್ಪ ಇದ್ರು. ರಾಜಕಾರಣದಲ್ಲಿ 30 ವರ್ಷ ಇದ್ದಾಗಲೂ ಕೂಡ ಅವರ ಮೇಲೆ ಹಗರಣ ಇಲ್ಲ. ಪ್ರಚಾರಕ್ಕೆ ಬರುವ ರಾಜಕಾರಣಿ ಅಲ್ಲ. ಆದರೂ ಬಿಜೆಪಿಯಲ್ಲಿ ಅವರಿಗೆ ಪ್ರಮುಖ ಸ್ಥಾನ ಕೊಟ್ಟರೂ ಬಿಟ್ಟು ಕಾಂಗ್ರೆಸ್ಗೆ ಬಂದರು. ಕಾಂಗ್ರೆಸ್ಗೆ ಅವರ ಕೊಡುಗೆ ಶೂನ್ಯವಾಗಿದ್ದು, ಬಿಜೆಪಿ ಭ್ರಷ್ಟಾಚಾರ, ಆಡಳಿತದ ಬೇಜವಾಬ್ದಾರಿತನದಿಂದ ಹಾಗೂ ಜನ ಬದಲಾವಣೆ ಬಯಸಿದ್ದು 5 ಗ್ಯಾರಂಟಿಯಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಆದರೆ ಶೆಟ್ಟರ್ ಅವರ ಕೊಡುಗೆ ಕಾಂಗ್ರೆಸ್ ಪಕ್ಷಕ್ಕೆ ಏನೂ ಇಲ್ಲ ಎಂದರು. ವಾಗ್ದಾನ ಮಾಡಿರ್ತಾರೆ, ಬಿಜೆಪಿ ಅಧ್ಯಕ್ಷ ವಾಗ್ದಾನ ಮಾಡಿರ್ತಾರೆ. ಅದಕ್ಕೆ ಕಾರ್ಯಕರ್ತರಿಗೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಾವು ಕೊಡ್ತೇವೆ. ನಾವು ಕೂಡ ಬೋಧವ್ರೆ, ಆದರೆ ರಾಜಕಾರಣದ ಬೆಳವಣಿಗೆಗಳಾದ್ಮೇಲೆ ನಮ್ಮ ವರಿಷ್ಠರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ನಾವು ಅದಾಗಲಿಲ್ಲ ಅನ್ನೋ ದೃಷ್ಟಿಯಿಂದಲೇ ವೈಚಾರಿಕತೆ, ಸಿದ್ಧಾಂತಕ್ಕೆ ಏನಾದರೂ ಹಚ್ಚೋದು ಸರಿಯಾಗ ಈಗ ಯಾವೇ ಆದರೂ 2 ವರ್ಷ ಆಗಿಲ್ಲ ಆಗೋದಿಲ್ಲ ಅಂತ ಹೇಗೆ ಈಗ ನನಗೂ ಆಗಂಗಿಲ್ಲ ತಿಳ್ಕೊಂಡಿರ್ತಾರೆ. 2 ವರ್ಷದ ನಂತರ ದುಡ್ಡು ಕಾರ್ಯಕ್ರಮಕ್ಕೆ ಇಲೆಕ್ಷನ್ ಪ್ರವಾಸ ಆ ಹುದ್ದೆದಾಗಿದ್ದಾರೆ. ಅದನ್ನು ನಾವು ಬೋರ್ಡ್ ಕಾರ್ಪೊರೇಷನ್ ಬೋರ್ಡ್ ಸ್ಟೇಟ್ ಸಿಪಾಯಿ